ಕಮ್ಲಿ, ರಾಣಿ ಮನಿ ಇದ ಕರೆ ಹೋದ್ರೆ ಹೌದಲ್ಲ? ಅಲ್ಲ ಯವ್ವ, ಮೊದ್ಲು ಹೋಗಿದ್ ಮನಿ ಅಲ್ಲ ಅಂದ್ರಿ ಇಲ್ಲಿ ಕರ್ಕೊಂಬಂದ್ರಿ. ಇದು ನೋಡ್ರ ದೊಡ್ಡ ಬಂಗ್ಲೆ ಐತಿ. ಇಲ್ಲನ ಯವ್ವ ಬರೇ ಪೊಲೀಸರು ಕರೆ ಕೋಟ್ ಹಾಕೊಂಡರು, ಕಾರು ಜೀಪು ತುಂಬಿ ಬಿಟ್ಟವು. ಅಲ್ಲ ನಾವೆಲ್ಲರ ಬೇರೆದಾರ ಮನಿ ಬಂದ್ವೆ ಹೆಂಗ? ಹ್ಞೂ ಅಮ್ಮ ಇದೆ. ಅಲ್ಲ ಯಪ್ಪ, ಒಂದ್ ಮಾತು ಯಾರನ್ನಾರ ಕೇಳ ಹಿಂದಾಗ ವರ್ಷ ನಾಯಿಗೆ ಬಿಟ್ಟು ಆಚೆ ಅಂತ ನಮ್ಮನ್ನ ಓಡಿಸಿಡ್ಸ್ಯಾರ. ಮೊದ್ಲ ದೊಡ್ಡ ಮನಿ ದೊಡ್ಡ ಮಂಟನಂತ ನಾವು ನೋಡು ನಮಗೆ ತಿರ್ಕೊಂಡು ತಿನ್ನಾರ ಗಟ್ಟೆ ಅದೀವಿ. ಮತ್ತೆ ಯಾರು ಭಿಕ್ಷೆ ಬಿಡಕ್ ಬಂದಾರ ಅಂತ ತಿಳ್ಕೊಂಡು ನಾಯಿ ಬಿಟ್ಗಿಟ್ಟಾರ ಯಪ್ಪ. ಸರಿ ಸರಿ ಮೇಡಮ್ ಅವ್ರು ಬಂದ್ರೆ ಸರಿಯಪ್ಪ ಸರಿ. ಹಾಂ ಬಂದ್ರೆ ಮೇಡಮ್ ಅವ್ರು ಬಂದ್ರೆ ಇದು ಒಂಚೂರು ಫೈಲಿಗೆ ಒಂಚೂರು ಸಹಿ ಆಗ್ಬೇಕಾಗಿತ್ತು ಒಂಚೂರು ಮೇಡಮ್ ಅವ್ರದ್ದು. ಅಲ್ಲ ಆಫೀಸಿಗೆ ಬರ್ಬೇಕಪ್ಪ, ಈ ಮನೆಗೆ ಯಾಕೆ ಬರ್ತಿರೋ ಮರ? ಮನೆಯಾಗೂ ಸತಿ ಕೊಂದಿಟ್ಟು ನಮ್ಗೆ ಇರಂಗಿಲ್ಲ, ಅವ್ರಿಗೆ ಪುರ್ಸತ್ತಿಗೆ ಇರಂಗಿಲ್ಲ ನೋಡು. ಅಲ್ಲೇ ಆಫೀಸ್ನಾಗ ಸಹಿ ಮಾಡ್ತಿದ್ದಲ್ಲ, ನೀವು ಯಾಕೆ ಬಂದ್ರಿ? ಅಲ್ಲ ಆಫೀಸ್ನಾಗ ಜಗ್ಗಿ ಜನ ಇರ್ತಾರ್ರಿ, ಪುರ್ಸತ್ತಿಗೆ ಇರಂಗಿಲ್ಲ, ಒಳಗೆ ಬಿಡಂಗಿಲ್ಲ. ಒಂದು ಸಹಿ ಹಾಕಿಸ್ಕೊಳಕ್ಕೆ ಎಷ್ಟು ದಿವಸ ಗೊತ್ತೇನ್ರಿ? ಒಂಚೂರು ಇಲ್ಲೇ ಮೇಡಮ್ ಅವ್ರಿಗೆ ಬಂದ್ರೆ ಒಂದು ಸಹಿ ಐತ್ರಿ, ಅವ್ರು ಮಾಡ್ಬಿಟ್ರೆ ಎಲ್ಲ ಸ್ಯಾಂಕ್ಷನ್ ಆಗುತ್ತೆ. ಒಂಚೂರು ನೀವೇನು ಇದು ಮಾಡ್ಬಿಡ್ರಿ, 2 ನಿಮಿಷದಿಂದ ಇರ್ತೀನಿ, ನಾನೇನು ಮಾಡಕ್ ನಿಲ್ಲಲ್ಲ. ಸರಪ್ಪ ಸರಿ, ಮೊದಲು ಹಿಂದಕ್ಕೆ ಸರಿ. ಅಲ್ಲಿಂದ ಅವರು ಮೇಡಮ್ ಅವರು ಮನ್ಸು ಮಾಡಿ ಸಹಿ ಮಾಡಿದ್ರೆ ಸರಿ. ನೀನು ಮತ್ತೆ ಗಂಟು ಬೆಳಕು ಕೂಡ ಅವ್ರಿಗೆ ಅರ್ಜೆಂಟ್ 108 ನಿನ್ನಂತಾರು 100 ಬಂದಿರ್ತಾರೆ, ಅವ್ರು 108 ತಲೆ ಬಿಸಿ ಇರ್ತಾವೆ, ಅವು ಎಲ್ಲ ನೋಡ್ಕೋಬೇಕು. ಅವರು ಚೂರು ಸರ್ಕ ಸರಿ ಇಲ್ಲಿ ಒಂಚೂರು ಮತ್ತೆ ಅವ್ರು ಬರ್ತಾರೆ, ಬಂದಾಗ ಬಿಡ ಸರಿ ಇಲ್ಲಿ. ಈ ಪೊಲೀಸಪ್ಪನ ಕೇಳ್ತಂತಾರೆ. ಯಪ್ಪ ಪೊಲೀಸಪ್ಪ, ಇಲ್ಲಿ ನನ್ನ ಮೊಮ್ಮಗಳು ರಾಣಿ ಅದಳ ಇಲ್ಲಿ, ಇದ್ರ ಒಳಗಿದ್ರೆ ಕಳ್ಸಯ್ಯಪ್ಪ. ಓ ನೀವು ಬೇರೆ ಬಂದಿರಿ ನಮ್ಮ? ಅಲ್ಲ ನೀವು ಪರ್ಮಿಷನ್ ತೊಗೊಂಡಿರ? ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ಚೀಟಿ ಬರುತ್ತೆ, ಇಷ್ಟು ಟೈಮಿಗೆ ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕು ಅಂತಂದು. ನಿಮಗೆ ಯಾರು ಕೊಟ್ಟರೆ? ಎಲ್ಲಿಂದ ಬಂದ್ರೆ ನೀವು? ಅಲ್ಲ ಹಿಂಗೆ ಒಳಗೆ ಏಕಾಏಕಿ ಬಂದಿರಲ್ಲ ಗೇಟ್ನಾಗ, ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ಅಲ್ಲ ಏನು ಸಮಸ್ಯೆ ಇದ್ರು ಆಫೀಸಿಗೆ ಭೇಟಿಬೇಕು. ಏನಾಗ ಎಲ್ಲರೂ ಮನೆ ಬಂದ್ರೆ ಎಲ್ಲಂತ ಅವ್ರಿಗೆ ಒಂಚೂರು ನೆಮ್ಮದಿ, ಮನೆಯಾಗೂ ನೆಮ್ಮದಿ ಇರಕ್ಕೆ ಬಿಡಂಗಿಲ್ಲ ನೀವು. ನಡ್ರಿ ಅಲ್ಲಿ ಆಫೀಸಿಗೆ ಹೋಗಿ ಭೇಟಿ ಆಗ್ರಿ. ಅಯ್ಯ ಅಲ್ಲ ತಮ್ಮ, ನಾವು ಮೇಡಮ್ ಅವ್ರನ್ನ ಭೇಟಿ ಬಂದಿಲ್ಲ. ಮನ್ಯಾಗ ಇಲ್ಲಿ ಒಳಗ ರಾಣಿ ಅಂತಂದು ಒಳಗದಳ ಅಂತ. ಏನಿಲ್ಲೇನು ಕೆಲಸ ಮಾಡಕ್ ಸೇರ್ಕೊಂಡಳ ಏನಪ್ಪ ಗೊತ್ತಿಲ್ಲ, ಒಟ್ಟ ಇಲ್ಲೇ ಅದಳ ಅಂದ್ರ. ಇವ್ರ ಮನ್ಯಾಗ, ಈ ಮೇಡಮ್ ಅವ್ರ ಮನ್ಯಾಗ ಏನಾರ ಬರ್ಕೊಳ್ಳು ಅದಾವ ಏನ ಒಟ್ಟು ಗೊತ್ತಿಲ್ಲ. ಅವ್ರು ಆ ಮನೆಗೆ ಹೋಗಿದ್ವಿ ನಾವು. ಮೊದ್ಲಿಲ್ಲದ ರಾಣಿ ಇಲ್ಲೇ ಅದಾರ ಅಂದ್ರ, ಅದಕ್ಕೆ ಇಲ್ಲಿ ಬಂದ್ವಿ. ಆ ಮನೆಗೆ ಇಲ್ಲ ಅಂತ ಅವ್ರು. ಅಲ್ಲಪ್ಪ, ನಮಗ್ ಮೇಡಮ್ ಅವ್ರು ಬೇಡ, ನಮ್ಗ ರಾಣಿ ಕಳ್ಸಿಬಿಡು ಸಾಕು. ಹೌದ್ರಿ ನಮ್ಮ ಮೇಡಮ್ ಅವ್ರು ಬೇಡ್ರಿ, ರಾಣಿಯವ್ರನ್ನ ಕಳಿಸ್ಬಿಡ್ರಿ ಸಾಕು. ಹ್ಞೂ ರೀ ಪೊಲೀಸಪ್ಪ, ರಾಣಿ ನಮ್ಮ ಅಕ್ಕರಿ, ಅದಕ್ಕೆ ಆಕಿ ನೋಡಾಕಂತ ಬಂದಿವ್ರಿ. ಅಲ್ಲಮ್ಮ ಏನ ಏಕೋ ಚಂದಾಗ ಮಾತಾಡ್ತಿರಲ್ಲ, ಮೇಡಮ್ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ನಿಮಗೆ. ಬಂದಿರೋದೇ ಏನೋ ಒಂದು ಕೆಲಸ ಮಾಡಿಸ್ಕೊಳಕ, ಮತ್ತೆ ಮೇಲೆ ಅವ್ರಿಗೆ ಏಕೋ ಚಂದ ಮಾತಾಡ್ತಾರೆ, ಅವ್ರು ನಿಮ್ಮ ಅಂತಲ್ಲಿ ಇದ್ದಲ್ಲೇ ಬಂದ್ಬಿಟ್ಟೆ. ಸರಿ ಅಮ್ಮ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿರತ್ತಾಗ? ಸರ್ ನಾನು 2 ನಿಮಿಷ ಸಹಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್. ನಾನು ಅವ್ರಂಗ ನಾನು ತಿಳಿತೀನಲ್ಲ ಸರ್. ನಾನು ಕೆಲಸ ಒಂದೇ ಒಂದು ಸಿಗ್ನೇಚರ್ ಆಗ್ಬಿಟ್ರೆ ನನ್ನ ಕೆಲಸ ಮುಗಿದು ಸರ್. ಭಾಳ ದಿವಸ ಪೆಂಡಿಂಗ್ ಐತಿ. ಈ ಫೈಲ್ ಪೂರ ಬುಡಕ ಇಟ್ಬಿಟ್ಟಿದ್ರಿ. ಇದು ಮ್ಯಾಗ ಬರ್ಬೇಕಂದ್ರೆ ಎಷ್ಟು ವರ್ಷ ಆಕೈತೆ ನಿನ್ನ? ಅದ್ರ ಬೇರೆ ಲಂಚ ತಗೊಂತಾರಿ ಅವ್ರು ಇವರು. ನಮ್ಮ ಹಂಗ ಹಿಂದ್ಕಿಂತ ಮಾಡ್ಬಿಟ್ಟೈತ್ರಿ ಫೈಲ್. ಪ್ಲೀಸ್ ರಾಣಿ ಅವ್ರ ಮೇಡಮ್ ಅವರು ಲಂಚ ಪಂಚ ಮುಟ್ಟಲ್ಲ ಅಂತ ಭಾರಿ ಸ್ಟ್ರಿಕ್ ಆಫೀಸರ್ ಅಂತ ಕೇಳಿನಿ. ಒಂದ್ರಿ ಸಹಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಂದು ಭಾಳ ನನ್ನ ಜೀವನ ಬರ್ಬಾದಾಗತ್ತೆ ರೀ ಸಹಿ ಆಗಲಿಲ್ಲ ಅಂದ್ರೆ. ಅದಕ್ಕೆ ರೀ ಪ್ಲೀಸ್ ಸರ್, ನಮ್ಮ ಕಾಲ್ ಇರ್ತೀನಿ ರೀ ಬೇಕಿದ್ರೆ. ಏನು ಮುಂಜಾನೆ ತಲೆತಿನ ಗಿರಾಕಿ ಬಿದ್ವಯ್ಯಪ್ಪ. ಮುಂಜಾನೆ ಯಾರ ಮಕ್ಕ ನೋಡಿದ್ದೇನೆ? ತಡಿ, ಒಂದ್ಸಲ ಹೇಳಿಲ್ಲ, ಒಂದು 2 ನಿಮಿಷ ನಿಂದರು ಬಂದು ಅವ್ರೇನಾರ ಪೇಷನ್ಸ್ನಾಗ ಇದ್ದರೆ ಸಹಿ ಮಾಡ್ಕೊಂಡ್ರೆ ಮಾಡೋದ್ರಕ್ಕ ಅತಿ ತಲೆತಿನ ಕೊಬ್ರ. ಅದು ಸಾಲದ ಇವ್ರು 3 ಮಂದಿ ಯಾರೇನು ರಾಣಿ ಅಂತಂದು ಏಕೋಚಿಂದ ಕರ್ತಾರೆ. ಇವ್ರು ಎಷ್ಟು ಮತ್ತೆ ಧೈರ್ಯ ಇದ್ದಿತ್ತು? ಅಲ್ಲಮ್ಮ ನೀವು ನಡ್ರಿ, ನೀವು ಯಾರನ್ನ ತಿಳ್ಕೊಂಡು ಯಾರ್ದ ಮನೆ ಬಂದ್ರಿ ತಪ್ಪು ತಿಳ್ಕೊಂಡಂಗೆ ಇದ್ದಂಗೆ ಅದಿರಿ. ಅಲ್ಲೆಲ್ಲೇ ಮೊದಲ ಅಡ್ರೆಸ್ ಅಂದ್ರಲ್ಲ, ಅಲ್ಲೇ ಹೋಗ್ರಿ. ಅಯ್ಯಪ್ಪ ಪೊಲೀಸಪ್ಪ, ನಾವು ಅಲ್ಲೇ ಹೋಗಿದ್ದೆ. ಆ ಮನೆ ಖಾಲಿ ಮಾಡ್ರಂತ ಈ ಮನೆ ಅಡ್ರೆಸ್ ಕೊಟ್ರ, ಅಲ್ಲಿ ಬಾಜು ಮನೆಯವ್ರ ಈಗ ಇಲ್ಲಿ ಇರ್ತಾರ ನೋಡ್ರಿ ಅಂತೇಳಿ ಅದಕ್ಕೆ ಆಟೋದಾಗ 100 ರೂಪಾಯಿ ಬಡ ತೊಗೊಂಬಂದಿವೆ. ಇಲ್ದಿ ಹೋಗಯ್ಯಪ್ಪ, ನೀನು ಮತ್ತೆ ವಾಪಸ್ ಹೋಗ್ಬೇಕ, ಮತ್ತೆ 100 ರೂಪಾಯಿ ಇಲ್ಲ ಕೊಡು. ನೀನು ಹೋಗಿ 100 ರೂಪಾಯಿ ಏನು ಹಂಗ ಬರ್ತಾವ ಮತ್ತೆ ನಮಗೆ ಏನಾರ ಒಂಚೂರು ರಾಣಿ ಮಕ್ಕ ನೋಡ್ಕೊಂಡು ಹೋಗಿ ಕಳಿಸೋಟ್ ಕರಿ. ಒಳಗೆ ಹೋಗಿ ಕರೆ ಕೆಟ್ ಮಾಡ್ತೀಯ ನೀನು? ಮೇಡಮ್ ಬಂದೆಲ್ಲ ಸೈಲೆಂಟ್ ಆಗಿರಿ. ಮೇಡಮ್ ಬಂದ್ರೆ ಕಮಲಿ, ನನ್ನ ಕಣ್ಣು ಸರಿ ಕಾಣವಲ್ವ ಏನ? ಇಲ್ಲಿ ಬರಕತ್ತಿರೋದು ರಾಣಿನ ಅಥವಾ ಬೇರೆ ಯಾರ? ಅಮ್ಮ ನನಗೂ ಏನಂತ ತಿಳಿವಲ್ತು. ರಾಣಿ ಅಕ್ಕನ ಅಥವಾ ಅಲ್ಲ? ನೋಡಕ್ಕ ರಾಣಿ ಅಕ್ಕನಂಗ ಅದಾರ, ನೋಡಿದ್ರ ಏನ ನಮಗೆ ಗೊತ್ತಾಗಲ್ತು. ರಾಣಿ ಅತ್ತಿಗೆನ ಅನ್ಸುತ್ತ ಅವರ. ಹೌದಾ? ಅಲ್ಲಿ ಬಿಡ್ಲಾ? ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ನಮಸ್ಕಾರ. ಏನು ಇವರು ಫೈಲ್ ಇಟ್ಕೊಂಡಲ್ಲ, ಯಾರು ನೀವು? ಏನು ಬೇಕಿತ್ತು? ಮೇಡಮ್ ಇವ್ರದ್ದು ಏನೋ ಒಂದು ಕೆಲಸ ಪೆಂಡಿಂಗ್ ಐತಂತ್ರಿ, ಭಾಳ ವರ್ಷದಿಂದ ಈ ಫೈಲ್ ಮೂವ್ ಆಗೇ ಇಲ್ಲ ಅಂತ. ಅದಕ್ಕೆ ಒಂಚೂರು ನಿಮ್ಮಂತಲ್ಲಿ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡು ಅಲ್ಲಿ ಹೋದ್ರೆ ಪಾಳಿ ಅದು ಇದು ಆಮೇಲೆ ಜಲ್ದಿ ಆಗಂಗಿಲ್ಲ ಕೆಲಸ, ಸ್ವಲ್ಪ ಅರ್ಜೆಂಟ್ ಐತಿ ಹಾಕ್ಸ್ಕೊಂಡು ಹೋಗ್ತೀನಿ ಅಂತ ಅವಾಗಿಂದ ಹಿಂಗೆ ಗಂಟು ಮೇಡಮ್. ಹೌದಾ? ಕೊಡ್ರಿ. ಸರಿ, ಇದು ತೊಗೊಂಡು ಫೈಲ್ ತೊಗೊಂಡು ಸ್ವಲ್ಪ ಆಫೀಸಿಗೆ ಬಂದ್ಬಿಡ್ರಿ. ಸ್ವಲ್ಪ ಸೀಲ್ ಹಾಕ್ಬೇಕಾಗೈತಿ, ಇದು ಗೌರ್ಮೆಂಟ್ ಸೀಲ್ ಹಾಕ್ಬೇಕು ಒಂದೆರಡು. ನಾವು ಇದು ಮೂವ್ ಮಾಡ್ತೀನಿ ತಗೋರಿ, ಆಫೀಸಿಗೆ ಬಂದ್ಬಿಡ್ರಿ. ಹಾಂ ಮೇಡಮ್, ಈ ಸದ್ಯ ಬರ್ತೀನಿ ರೀ. ಹಾಂ, ಮತ್ತೆ ಅಮ್ಮ ಕಮಲಿ ಬರ್ರಿ ಒಳ ಬರ್ರಿ. ರಾಣಿನ ಅಲ್ಲ? ರಾಣಿ ಹೌದಾ ಅಲ್ಲ? ಅಮ್ಮ ನಾನು ರಾಣಿನೇ, ಯಾಕೆ ಗೊತ್ತಿವಲ್ಲ ನಿಮಗ? ಏನ ನನ್ನ ಮೊಮ್ಮಗಳ ರಾಣಿನ? ಅಯ್ಯೋ ಇದೇನ ಇವ ಇದು?
ನಿನ್ ಸುತ್ತಲೂ ಪೊಲೀಸರು ಈಟಿದು ಈ ಕೋಟು ಈ ಚಸ್ಮಾ ಇದು ಆಫೀಸರ್ ಅಂತಾರ ಏನನ ಅಂತಾರ ನಿನಗೆ ಇವ್ವ ನೀನು ಹಂಗಿದ್ರ ಮೇಡಮ್ ಅವರು ಅಲ್ಲ ನಾನು ಅವಾಗಿಂದ ರಾಣಿ ಕರೀರಿ ಅಂತೀನಿ ಮೇಡಮ್ ಅವ್ರಿಗೆ ಹಂಗಂತಿರಲ್ರಿ ನೀವು ಅಂತಾರ ನಾನು ಮೇಡಮ್ ಅಂದ್ರೆ ನಿಮ್ಗೆ ಅದೇನೋ ಓದ್ತೀನಿ ಅಂತಿದ್ದಲ್ಲ ಇಲ್ಲೇನೇ ಕೆಲಸ ಮಾಡಕ್ಕೆ ಬರ್ಕೊಳಕ ಈ ಮನೆಗೆ ಬಂದ ಅಂತ ಬಂದಿದ್ವಿ ನಾವು ಆ ಮನೆಗೆ ಹೋಗಿದ್ವಿ ಅಲ್ಲಿ ಇದ್ದಿದ್ದಿಲ್ಲ ನೀನು ಅದಕ್ಕೆ ಇಲ್ಲಿ ಬಂದ್ವಿ ನಿನಗೆ ನಂಗಿದ್ರೆ ಮೇಡಮ್ ಅವ್ರು ಅಂದಿದ್ದವ್ರು ಪೊಲೀಸಪ್ಪ ಅಯ್ಯ ಪೊಲೀಸಪ್ಪ ನೈಟ ತನಕ ಕೇಳಕತ್ತಿದ್ದು ಇದ ರಾಣಿನ ಇದು ನೋಡು ನಂಗೆ ఎక్కువ ಚೆನ್ನಾಗಿ ಮಾತಾಡ್ತಾರಿ ಅಂತ ಭಯಕತ್ತನ್ವ ಇದು ಗೊತ್ತಿಲ್ಲ ಅನ್ಸುತ್ತ ನನ್ನ ಮೊಮ್ಮಗಳ ಪೊಲೀಸಪ್ಪ ಈಗ ನನ್ನ ಮೊಮ್ಮಗಳಿಗೆ ಹೌದ್ರಿ ಅಮ್ಮ ಸಾರಿ ರೀ ನಂಗೆ ಗೊತ್ತಾಗ್ಲಿಲ್ಲ ಏನೋ ತಪ್ಪು ತಿಳ್ಕೊಬೇಡ್ರಿ ಅಮ್ಮಾರ ಹೋಲ್ ಬಿಡಪ್ಪ ಮತ್ತೆ ಇಂಥ ದೊಡ್ಡ ಮೇಡಮ್ ಅವರು ನಾವು ನೋಡು ಹೆಂಗದೀವಿ ನಮ್ಮನ್ನು ನೋಡಿದ್ರೆ ಯಾರು ಈ ಮೇಡಮ್ ಅವ್ರಿಗೆ ಅಮ್ಮ ಅನ್ನಂಗೆ ಅದೀನಿ ನಾನು ಎಲ್ಲ ದಾರಿ ಹೋಗಕ್ಕೆ ಅನ್ನಂಗೆ ಭಿಕ್ಷೆ ಬಿಡ್ಕೊಂತಿರ್ತಾರಲ್ಲ ಹಂಗಂದಂಗೆ ಅದೀನಿ ನೀ ಏನಾದ್ರಾಗ ಏನು ತಪ್ಪಿಲ್ಲ ಬಿಡು ಮತ್ತೆ ಹೋಲ್ ಬಿಡು ಅನ್ನಂಗೆ ಹೇಳಿ ಏನೋ ಯವ್ವ ನಿಂದಿದ್ದು ಭಾಳ ಖುಷಿ ಆತವ ನಿನ್ನ ನೋಡಿ ಭಾಳ ಖುಷಿ ಆಯ್ತು ಬರ್ರಿ ಅಮ್ಮ ಒಳ ಬರ್ರಿ ಅಲ್ಲೋ ಇನ್ನ ಇಲ್ಲೇ ನಿಂತಿಯಲ್ಲ ಅಲ್ಲಿ ಆಫೀಸಿಗೆ ಬಾ ಅಂತ ಹೇಳಿರಲ್ಲ ಮೇಡಮ್ ಅಲ್ಲಿ ಹೋಗಿ ಬಂದ್ ಮಾಡ್ತಾರ ಯಾವ ಫ್ಯಾಮಿಲಿ ಯಾರು ಬಂದಾರ ಪಾಪ ಒಂಚೂರು ಅವ್ರು ಒಂದು ಟೈಮು ಬೇಕು ಅವ್ರ ಫ್ಯಾಮಿಲಿ ಕೂಡ ಮಾತಾಡಕ್ಕೆ ಒಂಚೂರು ಏನು ಅನ್ಸಲ್ಲ ನಿಮಗೆ ಒಂದು ಅರ್ಧ ತಾಸು ಹೋಗಿ ಬರ್ತಾರೆ ಆತ್ರಿ ಸರ್ ಆಯ್ತು ಇಷ್ಟು ವರ್ಷನೇ ಕದೇನಂತ ಏನೋ ಒಂದು ತಾಸು 2 ತಾಸಿಗೆ ಹಾಕಿ ಮಾಡ್ತೀನಿ ಅಲ್ಲಿ ಹೋಗಿ ಕಾಯ್ತೀನಿ ತೋರ್ ಬರ್ಲಿ ಮೇಡಮ್ ಎಷ್ಟೊತ್ತಿರ ಬರ್ಲಿ ಹೆಂಗ್ ಬಿಡ್ಕೊಂಡು ಹೋಗ್ಬಿಡು ಸತ್ಯನಾಗತ್ತಂಗೆ ಅಲ್ಲ ಇಲ್ಲಿ ಯಾಕೆ ತಂದು ಹಾಕಿದ್ರೆ ಯವ್ವ ನನ್ನ ಒಳ ಗಾದಿ ಮೇಲೆ ಆ ಮನ್ಸಿನ ಮೇಲೆ ಹಾಕ್ಬೇಕಿಲ್ಲ ಹೊರಸಿನ ಮೇಲೆ ತಂದು ಹಾಕಿದ್ರಲ್ಲ ಯವ್ವ ನಾನೇನು ಸಹಾಯ ಹೇಳೋದು ಅಂದಂಗಾಗಿ ನನ್ನ ನಿಮ್ಮ ಕಣ್ಣಿಗೆ ಯವ್ವ ಡಾಕ್ಟ್ರ್ ಹೇಳಿಲ್ಲ ನನ್ನ ಗಾದಿ ಪದಿ ಮೇಲೆ ಹಾಕ್ಬೇಡ್ರಿ ಮಲಗಿಸ್ಬಿಡ್ರಿಕಿನ ಮೈ ತಿಂದ್ಬಿಟ್ಟು ಅವೆಲ್ಲ ಗಾಯ ಪಾಯ ಆಗ್ಯಾವು ಗಾಳಿ ಆಡೋ ಜಾಗದಾಗ ಹಾಕ್ರಿ ಇಲ್ಲಾಂದ್ರೆ ಅದೇನ ಗಾಯ ಇದು ಹುಳ ಹಾಕವು ಸ್ವಲ್ಪ ಗಾಳಿ ಪಾಳಿ ಆಡ್ಬೇಕು ಅಂತ ಹೇಳಿದಕ್ಕೆ ಇಲ್ಲಿ ಬುಡಕ್ ವರ್ಷನಾಗ ಗಾಳಿ ಆಡತ್ತ ಮ್ಯಾಗ ಕಿಟಕಿ ಗಾಳಿ ಐತಿ ಇಲ್ಲೇ ಚಲೋ ಅದು ಬುಡಕ್ಕೆ ಕಾವಾಗಲ್ಲ ಗಾದಿ ಮತ್ತೆ ಹುಳ ಪಳ ಆಗಿರೋ ಗಾಯಕ್ಕೆ ಸುಮ್ಮನಿರು ಡಾಕ್ಟರ್ ಹೇಳ್ದಂಗೆ ಯಾಕೆ ಬೇಕು ಸುಮ್ಮನೆ ಬಡ್ದಾಯ್ತಾಗ ನಿಂಗವಕ್ಕ ಒಂಚೂರು ಈಗಾರ ಒಟ್ಟು ಡಾಕ್ಟರ್ ಇದು ಕೇಳು ಒಂದು ಸ್ವಲ್ಪ ಏನು ಯವ್ವ ನಮ್ನಿ ಕೆರ್ಕೊಂಡ್ಬಿಟ್ಟೆ ಯವ್ವ ಮೈ ಕೈ ನೆಲ್ಲಕ್ಕೆ ಬಿದ್ದು ಉಳ್ಳಾಡ್ದಿ ಬೆನ್ನ ಅಂತ ಹಚ್ಚಿ ತಿಕ್ಕಿಬಿಟ್ಟು ನಡಿ ನೋಡಿ ಯಾಕಾರ ಆಗೈತಿ ಡಾಕ್ಟರ್ ನೋಡಿದ್ರೆ ಏನು ಇಲ್ಲ ಅಂತಾರೆ ಬಿಡು ಯಾ ಅಲರ್ಜಿ ಏನಿಲ್ಲ ಇವ್ರಿಗೆ ಯಾಕೆ ತಿಂದು ಬಿಡ್ತು ಅನ್ನಕತ್ತಿದ್ರವ ಅದ್ಯಾಕೆ ನೀನು ಹಂಗೆ ಮಾಡಿದೆ ಏನು ಗ್ರಾಚಾರ ಕೆಟ್ಟಿದ್ದ ಏನು ಮಾಡಲಿ ನನಗೆ ಯಾಕೆ ಹಿಂಗಾತ ಏನೋ ಇನ್ನೂ ತಿಳಿವಲ್ತು ಈ ಎಂಥ ಪರಿ ಕೆರ್ಕೊಂಡೆ ಎಂಥ ಪರಿ ತಿಂದ್ಬಿಟ್ಟಿತ್ತಂದ್ರೆ ಯವ್ವ ದೇವ್ರೆ ಈಗೂ ನೆನೆಸ್ಕೊಂಡ್ರೆ ಯವ್ವ ನನಗಿನ್ನ ಮೆಟ್ಟಿ ಹೋಗ್ತೀನಿ ಕೈ ನೋಡು ಸಟ್ಕೊಂಡೋಗ್ಯವ ಕೆರೆದು ಕಾಲು ರಕ್ತರಾಮಾಯಣ ಆಗ್ಯವು ಬೆನ್ನು ಅನ್ನೋದು ಯವ್ವ ಅದು ಊರು ಬೆದ್ದುಬಿಟ್ಟೈತಿ ಯವ್ವ ದೇವ್ರೆ ಅಲ್ಲೇ ಕೈ ಏನು ಮರ್ಸ್ಬಾರ್ದಂತ ನೀವನ ಯವ್ವ ಕೈ ಅವು ಎಲ್ಲ ಜಿಕ್ಕಿ ಕೆರೆದ್ಬಿಟ್ಟಿಯಲ್ಲ ಚೂರ್ಗಾಯಿ ಎಲ್ಲ ನೋಡಿ ಹೆಂಗಾಗ್ಯವು ಕೈ ಏನಾರು ಮಡ್ಸೋದು ಮಾಡಿದ್ರೆ ಅವು ಗಾಯಕ್ಕೆ ಮಲ ಮಚ್ಚಾರ ಅದಕ್ಕೆ ಎಲ್ಲ ಇದು ಮಾಡ್ರ ಒಂದು ಸ್ವಲ್ಪ ಒಣಗಬೇಕು ಗಾಯಗಳವು ನೀನೇನಾರ ಮತ್ತೆ ಇದು ಮಾಡಿದೆಯಲ್ಲ ಅಂದ್ರೆ ಗಾಯ ಮಾಯಂಗಿಲ್ಲ ಸ್ವಲ್ಪ ಡಾಕ್ಟ್ರ್ ಹೆಂಗೆ ಹೇಳಾರ ಹಂಗೆ ಕೇಳ್ಬಿಟ್ಟು ನಮ್ಗೆ ಬ್ಯಾಡ ಅಂತಂದು ಅಷ್ಟು ಇದು ಮಾಡ್ತೀವಿ ನಮ್ಮನ್ನು ಬಿಡುವಲ್ಲಿ ಊರ್ ಮಂದಿನೆಲ್ಲ ಕೆರೆಸ್ಕೊಂತೀವಿ ನೆಲಕ್ಕೆ ಬಿಟ್ಟು ಹುಚ್ಚನಾಗಿ ಉಳ್ಳಾಡ್ತಾವಲ್ಲ ಹಂಗೆ ಉಳ್ಳಾಡ್ಬಿಟ್ಟು ತಗ ನಿನಗೆ ತಿಂದ್ಬಿಟ್ಟೈತೆ ಇನ್ನು ಯಾರಿಗೇನ ಬಿಟ್ಟೈತಿ ನಮ್ಮ ಮಾಡ್ಬಿಟ್ಟು ಮರೆ ತೆಗೆದ್ಬಿಟ್ಟಂದೆ ಹಾಳೋದೊಳೆ ಊಳೋದೊಳೆ ನನಗೆ ಹತ್ತಿರ ಇಕ್ಕಿಗೆ ಮರ್ಯಾದೆ ಚಿಂತೆ ಅಂತ ಸತ್ತ ಹೋಗಿದ್ ನಾನು ಏನ ಉಳ್ಕೊಂಡೆ ನಾಟ ಅತ್ತೀರ ಈಗ ಹೆಂಗದಿರಿ ಆರಾಮಾಗೈತನ ಊಟ ಅಲ್ಲ ಬೇಡ್ಲಿ ಆ ನಮ್ನಿ ಅಂಗಳಕ್ಕೆ ಬಿದ್ದು ಉಳ್ಳಾಡ್ದೆ ಓಣ್ಯಾಗ ಬಂದೆಲ್ಲ ಬಂದ್ರು ಅವಾಗ ಒಂದು ಚೂರು ಹೆಂಗದಿ ಅತ್ತಿ ಏನಾತ ಅಂತ ಒಂದು ಮಾತು ಕೇಳಕ್ ಬರಲಿಲ್ಲ ಇವಾಗೆಲ್ಲ ತೋರ್ಸ್ಕೊಂಬಂದು ಆರಾಮಾಗಿ ಇಲ್ಲಿ ಬಿದ್ಕೊಂಡಿನಿ ಈಗ ಆರಾಮಾಗೈತೇನ್ರಿ ಅತ್ತಿಯರ ಅದೇನು ದೊಡ್ಡ ಡಿಕ್ಕಿನ ಎಲ್ಲ ಕಾಜಿ ಮಾಡೋಣಗತ್ತಿ ಕೇಳಕ್ ಬಂದ ಅಯ್ಯೋ ಅತ್ತಿಯರ ಏನ ಕೇಳ್ಬೇಕು ಪಾಪ ಅತ್ತಿ ಏನೋ ಆಗೈತಿ ಕೇಳಿಲ್ಲ ಅಂದ್ರೆ ನಾಳೆ 4 ಮಂದಿ ನೋಡಿದ್ರು ಅಯ್ಯೋ ಒಂದು ಮಾತು ಸೊಸಿ ಆರಾಮದಿ ಅಂತ ಸೇತಕ್ಕೂ ಕೇಳಿಲ್ಲ ಅಂತ ನಾನು ಬರಬಾರ್ದಲ್ಲ ಅದಕ್ಕೆ ಕೇಳಿದೆ ಹೇಳಂಗಿದ್ರೆ ಹೇಳ್ರಿ ಇಲ್ಲ ಅಂದ್ರೆ ಬಿಡ್ರಿ ಕೇಳಿಲ್ಲ ಅಂದ್ರೆ ಒಂದು ಕೇಳಿದ್ರೆ ಒಂದು ಅಯ್ಯ ನಿಂಗವಕ್ಕ ಪಾಪ ನಿನ್ ಸೊಸಿ ಅಷ್ಟು ರೀತಿಲಿಂತ ನೀನು ಕೇಳಾಕತ್ತಳ ಹಂಗನ ಮಾಡೋದೆಲ್ಲರ ಇವ ಮೊದಲೇ ಇದಕ್ಕೆ ರಾಣಿಗೂ ಹಂಗೆ ಉರಿಸ್ಕೊಂಡು ನೆಟ್ಟಗಾಗಿ ಕೊಟ್ಟಾಗ ಬಾಳೆ ಮಾಡಿಸ್ಕೊಡ್ಲಿಲ್ಲ ಮನ್ಯಾಗ ಒಂದು ನಿಂದ್ರಿಸ್ಕೊಂಡು ನೀರು ಕೊಡಲಿಲ್ಲ ಪಾಪ ಈ ಹುಡುಗಿ ಒಟ್ಟು ಆರಾಮದೇನ ಯೋಗಕ್ಷೇಮ ಕೇಳಿದ್ರೆ ಹಿಂಗೆ ಮಾಡ್ತೀವ ಒಟ್ಟು ಇನ್ನಾಗ್ರ ಒಟ್ಟು ಚಂದಾಗಿರೋದು ಕಲಿ ಒಟ್ಟು ಈಕಿ ಕಟ್ಟಿ ಯಾರಿಗೂ ಗೊತ್ತಿಲ್ಲ ನೋಡಕ್ ಮಳ್ಳಿ ಹಂಗೆ ಕಾಂತ ಈ ಬೆಂಡ್ಲಿದ ಎಲ್ಲ ಇಕ್ಕಿಲಿಂದಾನೆ ನಮ್ಗೆಲ್ಲ ಜಡ್ ಬರಾಕತ್ಬಿಟ್ಟು ಮನ್ಯಾಗ ಮನಿನೇ ತೂರಾಡ್ಕೊಂಡು ಸತ್ಯನಾಶ ಹೊಂಟೈತಿ ಈಕಿ ಬ್ಯಾಂಡ್ಲಿಂದ ಈಕಿನ ಕೇಳ್ಬೇಕಂತ ನಾನು ಆರಾಮದಿಂತ ಬರುವ ಹೋಗ್ ನೋಡಿದ್ರೇನ್ರಿ ಆಂಟಿ ಮತ್ತೆ ಕೇಳಿಲ್ಲ ಅಂದ್ರೆ ಯಾರು ಈಗ ಮಾತಾಡ್ಸಕ್ ಬರ್ತಾರಲ್ಲ ಅವರೆಲ್ಲರ ಮುಂದೆ ನೋಡು ನನ್ನ ಸಸಿ ಒಂದು ಮಾತು ಕೇಳಿಲ್ಲ ನನ್ನ ಆರಾಮದೇನಂತಂದು ಹಿಂಗಂತ ಆಡ್ಕೊಂತಾರೆ ಈಗ ನೋಡಿ ಕೇಳಿದ್ರೆ ನೀವೇ ನೋಡಿದ್ರಿಲ್ಲ ಹೆಂಗೆ ಮಾತಾಡ್ತಾರೆ ಹೆಂಗಿದ್ರು ಕಷ್ಟ ಈ ಮನ್ಯಾಗ ನನ್ಗೋಳ ಕೇಳೋರು ಯಾರಿಲ್ಲ ನಂಗೆ ಭಾಳ ಅನ್ಭವಿಸ್ತೀವಿ ಇವ್ರ ಕೈಯಾಗ ಎಲ್ಲರ ಕೈಯಾಗ ನಂಗೆ ಏನೋ ಏ ಕರ್ಮನೋ ಏನೋ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೀನಿ ಇವ್ರದ್ದು ಇಷ್ಟೆಲ್ಲ ಅನ್ಭವಿಸ್ಬೇಕು ನೋಡ್ರಿ ನಾನು ಹೌದವ ಇವ ಪಾಪ ನಿಂದೇನು ತಪ್ಪೈತೆ ಪಾಪ ಅತ್ತಿಗೆ ಆರಾಮಿಲ್ಲ ಅಂತ ಕೇಳಕ್ಕೆ ಬಂದು ಅಂದ್ರು ನೋಡಿ ಹಿಂಗೆ ಮಾತಾಡಬಾರ್ದಿತ್ತು ನಿಂಗವಕ್ಕ ಏನು ಬಿಡ ಇವ ಆರಾಮಿಲ್ಲ ಅದಕ್ಕೆ ನಾನು ಸ್ವಲ್ಪ ಏನು ಜಾಸ್ತಿ ನಿನಗೆ ಹೇಳಲ್ಲ ಆರಾಮಾಗಿ ಸೊಸಿ ಕೊಟ್ಟಾಗ ಹಿಂಗಿರ್ಬಾರ್ದು ಇನ್ಮ್ಯಾಗಾರ ಚಲೋತ್ನಾಗಿರು ಒಟ್ಟು ಹೋಗುವ ಸೊಸಿ
ಈಗ ಪ್ರೀತಿಲಿ ಅಂತ ಹೇಳಕತ್ತೀವಿ ನಿಮ್ಮ ಅತ್ತಿಗೆ ಪಾಪ ಚೂರು ಮೆತ್ತಗೆ ಏನಾರು ಮಾಡ್ಕೊಂಬರ್ತೀಯ ತಿನ್ನಕ್ಕೆ ಮುಂಜಾನೆ ಜಾಗ ಮಾಡ್ದೇಕಿ ಏನೂ ತಿಂದಿಲ್ಲ ಹಂಗೆ ದವಾಖಾನೆ ಕರ್ಕೊಂಡೋಗಿದ್ವಿ ಅಲ್ಲೊಂದಿಟ್ಟು ಮೈಯಾಗ ತಿಂಡಿ ಬಿಡೋದು ಕಮ್ಮಿ ಆಗೋ ಸಲುವಾಗಿ ಇದನ್ನ ಗ್ಲುಕೋಸ್ ಬಾಟ್ಲಿ ಡ್ರಿಪ್ ಹಾಕ್ತಾರಲ್ಲ ಹಾಕಿದ್ರು ಅದ ಒಂಚೂರು ಇತ್ತು ಹೊಟ್ಟೆಗೆ ಈಗ ಒಂಚೂರು ಮನೆಗೆ ಹೋದ್ಮೇಲೆ ಏನಾರು ಮೆತ್ತಂದು ತಿನ್ಸಂತ ಹೇಳಿ ಸಪ್ಪ ಅಂದು ಒಂಚೂರು ಉಪ್ಪು ಖಾರ ಏನು ಹಾಕ್ಲಾರ್ದಂಗೆ ಒಂಚೂರು ಗಂಜಿ ಚೂರ ಉಪ್ಪು ಖಾರ ಮುಸ್ಬೇಡ ಉಪ್ಪು ಮಾಡ್ಕೊಂಬೋಗುವ. ಅಯ್ಯೋ ಗಂಜಿನ ನಾನು ಯಾವತ್ತೂ ಗಂಜಿ ಮಾಡೇ ಇಲ್ಲ. ನಂಗೆ ಗಂಜಿ ಮಾಡೋದು ಗೊತ್ತೇ ಇಲ್ಲ. ನಮ್ಮ ಮನೆಗೆ ಯಾರು ಹಿಂಗೆ ಪೇಷಂಟ್ ಇದ್ದಿದ್ದಿಲ್ಲಲ್ಲ, ನಾನು ಬೇರೆ ಹಾಸ್ಟೆಲ್ನಾಗ ಇದ್ನಲ್ಲ, ನನಗೆ ಗಂಜಿ ಹೆಂಗೆ ಮಾಡ್ತಾರಂತ ಗೊತ್ತೇ ಇಲ್ಲ. ನಂಗೆ ಮಾಡಕ್ಕೆ ಬರಲ್ಲ. ಬೇಕಿದ್ರೆ ನಂಗೆ ಬೇಕಂತ ನನಗೆ ಹೆಂಗೆ ಗೊತ್ತಿರುತ್ತೋ ಸ್ವಲ್ಪ ತಿಳಿದದ ಮಟ್ಟಿಗೆ ಮಾಡ್ಕೊಂಬಂದ್ರೆ ಮಾಡ್ಕೊಂಬರ್ತೀನಿ. ಕುಡಿಯೋಕೆ ನಮ್ಮ ಅತ್ತಿಗೆ ಗಟ್ಟದಲ್ಲ ಕೇಳ್ಬಿಡ್ರಿ. ಯವ್ವ ಬೇಡ ಬೇಡ ಯವ್ವ ಬೇಡ. ಈಗ ಏನ ಯಮಧರ್ಮ ನನ್ನ ಹಗ್ಗ ಹಾಕಿ ಎಳ್ಕೊಂಡು ಹೋಗೋದನ್ನ ಏನೋ ಮರ್ತು ನನ್ನ ಅನಾಯಾಸ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟೋಗ್ಯಾನ ಅನ್ಸತ್ತ. ಈ ಬೆಳ್ಳಿ ಗಂಜಿ ಕುಡಿಸಿ ನನ್ನ ಆ ಯಮಧರ್ಮನ ಕೊಟ್ಟು ಕೈಯಾಗ ಹಗ್ಗಕ್ಕೆ ಕೊಳ್ಳ ಸಿಗ ಹಾಕೊಂಡು ಜೋತಾಡ್ಸ್ಕೊಂತ ಕರ್ಕೊಂಡು ಹೋಗಂತೇಳಿ ಕಳಿಸ್ತಾ. ಬೇಡ ಬೇಡ ಏಕೆ ಕೈಯಿಂದ ಗಂಜಿ ಕುಡಿಯೋದು ಬೇಡ. ನಾನು ಯಮಧರ್ಮದ ನಂತಲ್ಲಿ ಸಿಕ್ಕೊಳ್ಳೋದು ಬೇಡ. ಈ ಬೆಳ್ಳಿ ಇದು ಬೇಡ ಬೇಡ ಸವಸ. ನೀವು ಮಾಡ್ಕೊಂಬರ್ತಿದ್ರೆ ಮಾಡ್ಕೊಂಬರ್ರಿ. ನಾನು ಏನು ಬೇಡ ಹಿಂಗೆ ಇರ್ತೇನೆ. ಅಡ್ಬಿಟ್ಟು ಅಡ್ಬಿಟ್ಟು ಕೈಗೆ ನಾ ಕುಡಿಯಂಗಿಲ್ಲ. ಕುಡಿಯಲ್ಲ ಅಂದ್ರೆ ಕುಡಿಯಲ್ಲ ಕುಡಿಯಲ್ಲ. ಹೌದ್ರಿ ಅತ್ತೀರ ಒಲ್ಲೆನ್ರಿ ಹಿಂಗಿದ್ರ. ಥೋ ಈ ಸಸಿ ಕೈಯನ್ನು ಕುಡಿಯೋ ಭಾಗ್ಯ ನಿಮಗೆ ಬಿಡ್ರಿ. ಏನು ಮಾಡೋಕ್ಕಾಗತ್ತೆ. ಬೇಡ ಯವ್ವ ನಿನ್ನ ಭಾಗ್ಯ ಉದಯ ಆಗೋದು ಬೇಡ. ನಾನು ಮತ್ತೆ ಹರೋಗತಿ ಆಗೋದು ಬೇಡ. ಹೋಗ್ ಬೇರೆ ಕೆಲಸ ನೋಡ್ಕೋವ ಹೋಗ್. ನೋಡಿದ್ರೇನ್ರಿ ಆಂಟಿಯರ, ನೋಡ್ರಿ ಈ ಮನ್ಯಾಗ ನನ್ನ ಪರಿಸ್ಥಿತಿ ಹಿಂಗೈತೆ ನೋಡ್ರಿ. ಯಾರಿಗೆ ಹೇಳ್ಬೇಕು ಅಂದ್ರು ನಾನು ಸೇರ್ಸ್ಕೊಂಡು ಹೊಂಟೇನ್ರಿ. ಹೌದವ ಯವ್ವ ಪಾಪ ನೀನು ಉಳ್ಳೆಕ್ಕೆ ಮೊದಲು ರಾಣಿನೂ ಉಳ್ಳೆಕ್ಕೆ ಇದ್ಲು. ಇವ್ರು ನೋಡಿ ಹೆಂಗೆ ಗುರಿಸ್ಕೊಂತಾರ ಯವ್ವ. ಇವ್ರಿಗೆ ಸ್ವಸ್ತ್ರ ಕೊಟ್ಟು ಚಂದಿಗೆ ಇರೋದ ಗೊತ್ತಿಲ್ಲ. ಬಾರೋ ಹೊರಗೆ ಮಾತಾಡಂಬ. ಆಡಿಬಿಟ್ಟು ಕಲ್ಲಿ ಎಷ್ಟರ ಇದ್ದಿತ್ತು ಆಕೆ ಇದಕ್ಕೆಲ್ಲ ತಳ ಹಾಕ್ತಾಳ. ಈ ಬೆಂಡ್ಲಿ ಅಕ್ಕಿ ಗೊತ್ತಿಲ್ಲ. ಇನ್ನೇನೇನು ಮಾತಾಡ್ಕೊಂತಾವ ನ್ಯಾಡು. ಹೋಲ್ ಬಿಡ ಯವ್ವ. ಮತ್ತಿನಾಗ ಸೇರಿ ನಮ್ಮ ಮಾರಿದ ನಾವ ತಗೋಬೇಕು. ಏನಾರು ಮಾತಾಡ್ಕೊಳ್ಳೋ ಕೈ ಬಿಟ್ಬಿಡು. ಯವ್ವ ಕಾಯಿ ಉರಿಯಾಕತ್ತೈತಿ ಯವ್ವ. ಬಗ ಕಾಲು ಉರಿಯಾಕತ್ತೈತಿ. ಬರ್ಲೆ ಬೆನ್ನು ಉರಿಯಾಕತ್ತೈತಿ. ಒಳಸ್ ಬರ್ರಿ ಒಟ್ಟು ಅದೇನೋ ತಣ್ಣಗಾಗದಂದೇನೋ ಮಲ ಮಚ್ಚ ಅಂತ ಹೇಳಿದ್ರಲ್ಲ ಉರಿಯಾಕತ್ತಾಗ ಒಟ್ಟು ಬೆನ್ನಿಗೆ ಹಚ್ಬರ್ರಿ ಯವ್ವ. ಯವ್ವ ಎಂತ ಬೆನ್ನು. ಹೋಗಿ ಒಂದು ಬೆಡ್ ಮ್ಯಾಗ ಅದು ಗಾದಿ ಕೌದಿ ಕಂಬಳಿ ಏನಾರು ಹಚ್ಚಿ ತಂದೆ ಮಲಗಿಸ್ಬಿಟ್ಟು ಈ ಹುರಿ ವರ್ಷದ ಮೇಲೆ ಹಾಕ್ಬಿಟ್ರಿ ಯವ್ವ. ಅದೊಂದು ಚುಚ್ಚತೈತಿ ಇದು ಒಂದು ಚುಚ್ಚತೈತಿ. ಸಾಕತ್ತ ಯವ್ವ. ಯಮದಾರ ಮೇಲೆ ಕಣ್ ಮುಂದೆ ಅಡ್ಯಾಡಂಗೆ ಹಾಕತೈತಿ. ಬರ್ರಿ ಯವ್ವ ಏನಾರು ಹಚ್ಬರ್ರಿ ಯವ್ವ ಪುಣ್ಯ ಬರುತ್ತೆ.